ಮತ್ತೊಂದು ಮಹಾ ಚುನಾವಣೆಗೆ ಸಜ್ಜಾಗಿದೆ. ಅಭ್ಯರ್ಥಿ ಹಾಗೂ ಮತದಾರ ಕೂಡ ಒಂದು ನಿರ್ಣಾಯಕ ದಿನಕ್ಕೋಸ್ಕರ ಸಿದ್ಧರಾಗ್ತಾ ಇದ್ದಾರೆ. ಹಾಗಾದ್ರೆ ದೇಶದಲ್ಲಿ ಎಲೆಕ್ಷನ್ ಹವಾ ಹೇಗಿದೆ, ಜನರ ಮನಸ್ಸಿನಲ್ಲೇನಿದೆ? ದೇಶದ ಪ್ರತಿಷ್ಠಿತ ರಣಕಣಗಳ ನಾಡಿ ಮಿಡಿತವನ್ನು ಅರಿಯುವಂಥ ರೋಚಕ ಕಾರ್ಯಕ್ರಮ TV9 ಭಾರತ್ ಯಾತ್ರೆಗೆ ಸ್ವಾಗತ. ನಾನು ಪ್ರಮೋದ್. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯದ ಬೆಂಕಿ ಹಳ್ಳಿಗೂ ಈಗಾಗಲೇ ಹಬ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿ ಅವರ ಕಾವು ಕೂಡ ತುಂಬಾನೇ ಜೋರಾಗಿದ್ರೆ, ಬಿಜೆಪಿಯ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ರಾಜಕೀಯದಲ್ಲಿ ಮತ್ತೊಮ್ಮೆ ಕಿಚ್ಚು ಹಚ್ಚಲು ರೆಡಿ ಆಗ್ತಾ ಇದ್ದಾರೆ. ಹಾಗಾದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸ್ಥಿತಿಗತಿ ಹೇಗಿದೆ ನೋಡೋಣ ಬನ್ನಿ. ಚಿಕ್ಕೋಡಿ ಸಕ್ಕರೆ ಕಾರ್ಖಾನೆಗಳ ನಾಡು. ಕಣ್ಣು ಹಾಯಿಸಿದಷ್ಟು ಕಬ್ಬಿನ ಗದ್ದೆಗಳು ಎದ್ದು ಕಾಣುತ್ತವೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಭಾಗದಲ್ಲಿರೋದ್ರಿಂದ ಇಲ್ಲಿ ಕನ್ನಡದ ಜೊತೆ ಮರಾಠಿ ಭಾಷೆಯ ಪ್ರಭಾವವೂ ಜಾಸ್ತಿ ಇದೆ. ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಮ್ಮೆ, ಬಿಜೆಪಿ ಒಮ್ಮೆ ಗೆದ್ದು ಬೀಗಿದೆ. ಕಾಂಗ್ರೆಸ್ನ ಹಾಲಿ ಸಂಸದ ಪ್ರಕಾಶ್ ಹುಕ್ಕೇರಿ ಈ ಬಾರಿಯೂ ಕಣಕ್ಕಿಳಿದಿದ್ದಾರೆ. ಆದರೆ ಈ ಬಾರಿಯ ಬಿಜೆಪಿ ಅಭ್ಯರ್ಥಿಯ ಆಯ್ಕೆ ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ಜೊಲ್ಲೆ ಉದ್ಯೋಗ ಸಮೂಹ ಕಟ್ಟಿಕೊಂಡು ಸಾವಿರಾರು ಜನರಿಗೆ ಕೆಲಸ ನೀಡಿರುವ ಅಣ್ಣಾ ಸಾಹೇಬ್ ಜೊಲ್ಲೆ ಈ ಬಾರಿಯ ಬಿಜೆಪಿ ಲೋಕಸಭಾ ಅಭ್ಯರ್ಥಿ. ಅಣ್ಣಾ ಸಾಹೇಬ್ 2004ರಲ್ಲಿ ಸದಲಗ ವಿಧಾನಸಭಾ ಕ್ಷೇತ್ರದಿಂದ ಪ್ರಕಾಶ್ ಹುಕ್ಕೇರಿ ವಿರುದ್ಧ ನಿಂತು ಸೋತಿದ್ರು. 2018 ಚಿಕ್ಕೋಡಿ ಸದಲಗ ವಿಧಾನಸಭಾ ಕ್ಷೇತ್ರದಿಂದ ಪ್ರಕಾಶ್ ಹುಕ್ಕೇರಿ ವಿರುದ್ಧ ನಿಂತು ಪರಾಭವಗೊಂಡಿದ್ರು. ಮತ್ತೊಮ್ಮೆ ಕಿಚ್ಚು ಹಚ್ಚಲು ರೆಡಿ ಆಗ್ತಾ ಇದ್ದಾರೆ. ಹಾಗಾದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸ್ಥಿತಿಗತಿ ಹೇಗಿದೆ ನೋಡೋಣ ಬನ್ನಿ. ಚಿಕ್ಕೋಡಿ ಸಕ್ಕರೆ ಕಾರ್ಖಾನೆಗಳ ನಾಡು. ಕಣ್ಣು ಹಾಯಿಸಿದಷ್ಟು ಕಬ್ಬಿನ ಗದ್ದೆಗಳು ಎದ್ದು ಕಾಣುತ್ತವೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಭಾಗದಲ್ಲಿರೋದ್ರಿಂದ ಇಲ್ಲಿ ಕನ್ನಡದ ಜೊತೆ ಮರಾಠಿ ಭಾಷೆಯ ಪ್ರಭಾವವೂ ಜಾಸ್ತಿ ಇದೆ. ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಮ್ಮೆ, ಬಿಜೆಪಿ ಒಮ್ಮೆ ಗೆದ್ದು ಬೀಗಿದೆ. ಕಾಂಗ್ರೆಸ್ನ ಹಾಲಿ ಸಂಸದ ಪ್ರಕಾಶ್ ಹುಕ್ಕೇರಿ ಈ ಬಾರಿಯೂ ಕಣಕ್ಕಿಳಿದಿದ್ದಾರೆ. ಆದರೆ ಈ ಬಾರಿಯ ಬಿಜೆಪಿ ಅಭ್ಯರ್ಥಿಯ ಆಯ್ಕೆ ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ಜೊಲ್ಲೆ ಉದ್ಯೋಗ ಸಮೂಹ ಕಟ್ಟಿಕೊಂಡು ಸಾವಿರಾರು ಜನರಿಗೆ ಕೆಲಸ ನೀಡಿರುವ ಅಣ್ಣಾ ಸಾಹೇಬ್ ಜೊಲ್ಲೆ ಈ ಬಾರಿಯ ಬಿಜೆಪಿ ಲೋಕಸಭಾ ಅಭ್ಯರ್ಥಿ. ಅಣ್ಣಾ ಸಾಹೇಬ್ 2004ರಲ್ಲಿ ಸದಲಗ ವಿಧಾನಸಭಾ ಕ್ಷೇತ್ರದಿಂದ ಪ್ರಕಾಶ್ ಹುಕ್ಕೇರಿ ವಿರುದ್ಧ ನಿಂತು ಸೋತಿದ್ರು. 2018 ಚಿಕ್ಕೋಡಿ ಸದಲಗ ವಿಧಾನಸಭಾ ಕ್ಷೇತ್ರದಿಂದ ಪ್ರಕಾಶ್ ಹುಕ್ಕೇರಿ ವಿರುದ್ಧ ನಿಂತು ಪರಾಭವಗೊಳಿಸಿ ಮಾಡಿದ್ದೇನೆ. ಕ್ಷೇತ್ರದ ಜನರು ನನ್ನ ಕೈ ಬಿಡುವುದಿಲ್ಲ ಅನ್ನೋ ನಂಬಿಕೆಯಲ್ಲಿದ್ದಾರೆ. TV9 ಭಾರತ್ ಯಾತ್ರೆ ಈಗ ಚಿಕ್ಕೋಡಿ ನಗರಕ್ಕೆ ಆಗಮಿಸಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರ ಕೂಡ ಅತ್ಯಂತ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಒಂದು. ಕಳೆದ ಹಲವಾರು ದಿನಗಳಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ಹೈಡ್ರಾಮಾ ಕೂಡ ಆಯಿತು. ಈ ಬಾರಿ ಇಲ್ಲಿನ ಮತದಾರ ಯಾರಿಗೆ ಮಣೆ ಹಾಕ್ತಾನೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಇಲ್ಲಿನ ಸ್ಥಳೀಯ ನಿವಾಸಿಗಳು ನಮ್ಮ ಜೊತೆಗೆ ಆಗಲೇ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ಈಗ ಸಾಕಷ್ಟು ಹೈಡ್ರಾಮಾ ಆಯಿತು ಕಳೆದ ಕೆಲ ದಿನಗಳಿಂದ, ಟಿಕೆಟ್ ವಿಚಾರಕ್ಕಿರ್ಬೋದು ಅಥವಾ ರಾಜಕೀಯ ವಿಚಾರಕ್ಕಿರ್ಬೋದು. ಈ ಬಾರಿ ಚಿಕ್ಕೋಡಿಯಲ್ಲಿ ಯಾವ ರೀತಿ ವಾತಾವರಣ ಕಂಡು ಬರ್ತಾ ಇದೆ ನಿಮಗೆ? ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಆಗ್ಬೋದು ಸರ್. ಒಳ್ಳೆ ರೀತಿಯಿಂದ ಆಡಳಿತ ಕೊಟ್ಟಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಅವರು ಒಂದು 750 ಕೋಟಿ ರೂಪಾಯಿ ವರ್ಕ್ ಮಾಡಿದ್ದಾರೆ. ಒಳ್ಳೆ ಎಲ್ಲ ಕಡೆ ಸಂಬಂಧವನ್ನು ಒಳ್ಳೆ ರೀತಿಯಾಗಿ ಇಟ್ಕೊಂಡಿದ್ದಾರೆ. ಅವರು ಒಳ್ಳೆ ಒಂದು ವರ್ಕರ್ ಅಂತ ಫೇಮಸ್ ಆಗಿದ್ದಾರೆ. ಅವರೇ ಬರೋದು. ತಾವೇನು ಹೇಳ್ತೀರಿ ಸರ್? ನಿಮ್ಗೆ ಯಾವ ರೀತಿ ಹವಾ ಕಾಣಿಸ್ತಾ ಇದೆ? ಎಲ್ಲರೂ ಹೇಳ್ತಾ ಇದ್ದಾರೆ ಮೋದಿ ಹವಾ ಅಂತ. ಚಿಕ್ಕೋಡಿಲೂ ಕೂಡ ಮೋದಿ ಹವಾ ವರ್ಕೌಟ್ ಆಗುತ್ತಾ? ಇಲ್ಲ ಸರ್, ಅವ್ರ ಕೆಲಸ ಭಾಳ ಇದೆ. ಪ್ರಕಾಶ್ ಅವ್ರದ್ದು ಕೆಲಸ ಭಾಳ ಮಾಡಿದ್ದಾರೆ. ಕುಡಿಯೋ ನೀರು ವ್ಯವಸ್ಥೆ ಭಾಳ ಮಾಡಿದ್ದಾರೆ ಸರ್. ಈಗ ಒಂದು ಪ್ರಮುಖವಾದ ವಿಚಾರ ಅಂದರೆ ಚಿಕ್ಕೋಡಿ ಸದಲಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಇರುವಂಥದ್ದು ಅಂದರೆ, ಇಲ್ಲಿನ ಸಂಸದರು ಕೇವಲ ಚಿಕ್ಕೋಡಿ ಮತ್ತು ಸದಲಗ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಅನ್ನುವಂಥದ್ದು. ಪ್ರತಿಯೊಂದು ಫಂಡ್ಗಳು ಕೂಡ ಇಲ್ಲೇ ಬರುತ್ತೆ ಅನ್ನುವಂಥದ್ದು ವಿರೋಧ ಪಕ್ಷದವ್ರು ಹೇಳ್ತಕ್ಕಂಥ ಮಾತದು. ಈಗಾಗಲೇ ರಾಯಬಾಗ್ ಮತಕ್ಷೇತ್ರ ಕಮ್ಮಿ ಇಲ್ಲ ಅಂತಂದರೂ ಕೂಡ 98 ಕೋಟಿ ರೂಪಾಯಿ ಈಗಾಗಲೇ ಹಣ ಬಿಡುಗಡೆ ಮಾಡಿದರು. ಆಮೇಲೆ ಕಾಗವಾಡ ಮತಕ್ಷೇತ್ರಕ್ಕೆ 120 ಕೋಟಿ ರೂಪಾಯಿ ಕೊಟ್ಟಿದ್ದರು. ಅಥಣಿ ಮತಕ್ಷೇತ್ರಕ್ಕೆ 60 ಕೋಟಿ ರೂಪಾಯಿ ಕೊಟ್ಟಿದ್ದರು. ಆಮೇಲೆ ಎಲ್ಲ ಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರಕ್ಕೂ 80 ಕೋಟಿ ರೂಪಾಯಿ ಕೊಡಿದ್ರು. ಟೋಟಲ್ ಆಗಿ ಎಲ್ಲ ಕ್ಷೇತ್ರ MP ಕ್ಷೇತ್ರಕ್ಕೆ 740 ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡಿದರು. ಆಮೇಲೆ ಈ ಸದಲಗ ಚಿಕ್ಕೋಡಿ ಮತಕ್ಷೇತ್ರದವ್ರು ಆಗಿರೋದ್ರಿಂದ
ಅವ್ರ MLA ಅವ್ರ ಮಗ ಇರೋದ್ರಿಂದ ಜಾಸ್ತಿ ಫಂಡ್ ಇಲ್ಲಿ ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಇಲ್ಲೇ ಎಲ್ಲ ಕೊಟ್ಟ, ಎಲ್ಲ ಕಡೆ ಕೊಟ್ಟಿಲ್ಲ ಅಂತಕ್ಕಂಥ ಸುಳ್ಳು ಮಾತದ. ಅವ್ರು ಬೇರೆ BJP ಅವ್ರು ಸುಮ್ಮ ಅವ್ರು ಹೇಳಾಕ್ತಾರೆ ಅಷ್ಟೇ, ಅದೇನು ಇದಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಸರ್ ತಾವೇನು ಹೇಳ್ತೀರಿ ಅಂದರೆ ಈಗ ಒಂದು ಕಡೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ BJP ಇರಲಿ ಕಾಂಗ್ರೆಸ್ನವ್ರು ಮಾಡುವಂಥ ಆರೋಪ ಅಂದರೆ ಕಾಂಗ್ರೆಸ್ ಅವ್ರ ಮೇಲೆ ಮಾಡುವಂಥ ಆರೋಪ ಅಂದ್ರೆ ಕುಟುಂಬ ರಾಜಕಾರಣ ಜಾಸ್ತಿ ಆಗೈತಿ ಅಂತ. ಭಾರತ ದೇಶದಲ್ಲಿ ಸಾಕಷ್ಟು ಕುಟುಂಬ ರಾಜಕಾರಣ ಬಂದಿದೆ. ಅದೇ ಪ್ರಕಾರ ಚಿಕ್ಕೋಡಿ ತಾಲೂಕಲ್ಲಿ ಅಥವಾ ಚಿಕ್ಕೋಡಿ ಕ್ಷೇತ್ರ ಆಗಲಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಹೀಗೆ ಕುಟುಂಬ ರಾಜಕಾರಣ ಎಲ್ಲ ಜೊತೆಯಿಂದ ಶಂಕರಣ್ಣ ಸಾಹೇಬ್ರ ವತಿಯಿಂದ ನಡೆದಿದೆ. ಅದು ಮತ್ತೊಂದು ವಿಷಯ ಅಂದರೆ ಪ್ರಕಾಶ್ ಹುಕ್ಕೇರಿ ಅವರು ಹೀಗೆ ಇದಾಗ ಲೋಕಸಭಾದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. 740 ಕೋಟಿ ರೂಪಾಯಿ ಈಗಾಗಲೇ ತಂದರೆ ನಮ್ಮ ಚಿಕ್ಕೋಡಿ ಪಟ್ಟಣದಲ್ಲಿ ನೀವು ಹೇಳಬೇಕಾದ್ರೆ ಮೂಲಭೂತ ಸೌಕರ್ಯ ಏನು ಬೇಕು, ಹೈಟೆಕ್ ಸಿಟಿ ಅಂತ ಹೇಳ್ತಾರೆ. ಅದೇ ಪ್ರಕಾರ ಚಿಕ್ಕೋಡಿಯಲ್ಲಿ UGD ಆಗಲಿ, 24x7 ಆಗಲಿ, ಆಮೇಲೆ ಎಲ್ಲ ಆಫೀಸ್ಗಳಲ್ಲಿ DC ಮತ್ತು ಒಂದು SP ಬಿಟ್ಟರೆ ಎಲ್ಲ ಆಫೀಸ್ಗಳು ನಮ್ಮ ಕ್ಷೇತ್ರಕ್ಕೆ ತಂದಾರೆ, ಜನರ ಹಿತಕ್ಕಾಗಿ ತಂದಾರೆ. ಯಾಕಂದರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಮುಂದಿನ ಹೆಜ್ಜೆಯಲ್ಲಿ ಇಟ್ಟು ಆ ಎಲ್ಲ ಆಫೀಸ್ ತಂದು ಅಭಿವೃದ್ಧಿ ಕೆಲಸಕ್ಕೆ ಪ್ರಕಾಶ್ ಹುಕ್ಕೇರಿ ಒತ್ತು ಕೊಟ್ಟಿದ್ದಾರೆ. ಓಕೆ ಸರ್, ಈಗ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನೋ ಒಂದು ಪಟ್ಟ ಐತ್ರಿ. ಚಿಕ್ಕೋಡಿ ಜಿಲ್ಲೆಗೆ ಆಗಬೇಕು ಅಂತ ಹೋರಾಟ ತುಂಬ ದಿನಗಳಿಂದ ನಡೀತಾ ಇತ್ತು. ಆದರೆ ಚಿಕ್ಕೋಡಿ ಜಿಲ್ಲೆ ಆಗ್ತಾ ಇಲ್ಲ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಜಿಲ್ಲಾ ವಿಚಾರ ಏನಾದ್ರು ಪ್ರಸ್ತಾಪ ಆಗ್ತದೆ? ಚಿಕ್ಕೋಡಿ ಜಿಲ್ಲಾ ಆಗ್ತದೆ. ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ಎಲ್ಲರ ಅಪೇಕ್ಷೆ ಇದೆ. ಈಗ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಸಹ ಅದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಇಲೆಕ್ಷನ್ ಆದಮೇಲೆ ಅವರು ಜಿಲ್ಲಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಅವರಿಗೆ. ನಾನೀಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನಿಪ್ಪಾಣಿಯಲ್ಲಿದ್ದೀನಿ. ನಿಪ್ಪಾಣಿಯಲ್ಲಿ ಕೂಡ ಇಲ್ಲಿ ಹೆಚ್ಚಾಗಿ ಕನ್ನಡಿಗರಿಗಿಂತ ಹೆಚ್ಚಾಗಿ ಮರಾಠ ಭಾಷಿಕರ ಪ್ರಭಾವ ಕೂಡ ಜಾಸ್ತಿ ಆಗಿದೆ. ಈಗ ನಾನು ಇಲ್ಲಿನ ವಾಯವ್ಯ ಸಾರಿಗೆ ನಗರ ಬಸ್ಸಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಇಲ್ಲಿನ ಲೋಕಸಭಾ ಚುನಾವಣಾ ಹವಾ ಹೇಗಿದೆ ಮಾತಾಡೋಣ. ಯಾಕಂದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಟಿಕೆಟ್ ವಿಚಾರ ಇರ್ಬೋದು ಅಥವಾ ಇನ್ನಿತರ ರಾಜಕೀಯ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜನರ ಹತ್ರ ಮಾತಾಡೋಣ, ಏನು ಹೇಳ್ತಾರೆ ಈ ಬಾರಿ ಚಿಕ್ಕೋಡಿ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಅವರು. ಜೊತೆಗೆ ಚಿಕ್ಕೋಡಿಯಲ್ಲಿ ಯಾವ ರೀತಿ ಎಲೆಕ್ಷನ್ ಹವಾ ಇದೆ ಅಂತ ಮಾತಾಡ್ಸೋಣ. ಕಾಕವರು ನಮಸ್ಕಾರ, ಹೇಗಿದ್ರೆ ಚಿಕ್ಕೋಡಿ? ಈಗ ಈ ಬಾರಿ ಮತ್ತೆ ಚುನಾವಣೆ ಬಂತು, ಚುನಾವಣೆ ಹೆಂಗೆ ಹವಾ ಇದೆ ಈ ಭಾಗದಾಗ? ಚುನಾವಣೆ ಉತ್ತಮ ಐತ್ರಿ, ಎಲ್ಲ ವ್ಯವಸ್ಥೆ ಐತ್ರಿ. ಆದರೆ ಜಿಲ್ಲಾ ಆಗ್ಬೇಕು, ಮೊದಲು ಮೇನ್ ಜಿಲ್ಲಾ ಆಗ್ಬೇಕು, ಆಮೇಲೆ ಎಲೆಕ್ಷನ್. ಈಗ ಪ್ರತಿ ಬಾರಿ ಬಂದಾலும் ಕೂಡ ಜಿಲ್ಲಾ ಆಗ್ಬೇಕಂತ ಹೇಳ್ತಾನೆ ಇರ್ತಾರ್ರಿ, ಆದ್ರೆ ಯಾರು ಮಾಡಲ್ರು. ಇಷ್ಟು ದೊಡ್ಡದು ಯಾವುದೂ ಇಲ್ರಿ. ಬೆಳಗಾವಿ ಜಿಲ್ಲಾದಷ್ಟು ಯಾವ್ದು ಕರ್ನಾಟಕ ಐತ್ರಿ? ಈಗ 4 ಅದ್ರಾಗ ಒಡದ್ 4 ಆಗಬೇಕು. ಈ ನಮ್ಮನೆ ದೊಡ್ಡ ಜಿಲ್ಲಾ ಐತ್ರಿ ಇದು. 2 ಮಾಡಕ್ಕೆ ತಯಾರಿಲ್ಲ. ದೇಶದ ವಿಚಾರ ನೋಡಿ ಮತ ಹಾಕ್ತೀರಾ ಅಥವಾ ಚಿಕ್ಕೋಡಿ ಅಂತ ಸ್ಥಳೀಯ ವಿಚಾರ ನಿಮ್ಮ ಮಾತು ಕೊಡ್ತೀರಾ? ಪಕ್ಷ ದೇಶದ ನೋಡ್ಕೊಂಡು ಹಾಕ್ತೇವ್ರಿ. ಆದ್ರೂ ಅದ್ರ ನಂತರ ಅಂದ್ರೆ ಅದ ಜಿಲ್ಲಾ ಆಗಬೇಕು ಅನ್ನೋದು 2ನೇ ಪ್ರಿಫರೆನ್ಸ್. ನಿಮ್ಗೇನು ಅನ್ಸತ್ರಿ? ದೇಶಕ್ಕೆ ಒಳ್ಳೆಯವ್ರು ಮಾಡೋರು ಬರಲಿ ಅಂತ. ಅಂದರೆ ಇವಾಗ ಮೋದಿ ಕೂಡ ಚೆನ್ನಾಗೇ ಮಾಡ್ತಿದ್ದಾರೆ. ಮೋದಿಯವ್ರಿಗೆ ನನ್ಗೆ ಬರಲಿ ಅಂತ ಅಷ್ಟೇ. ಯಾಕೆ ಮೋದಿ ಅಂತಂದ್ರೆ, ಯಾಕಂದ್ರೆ ಈ ಚಿಕ್ಕೋಡಿಯಾಗೂ ಕೂಡ ಸಾಕಷ್ಟು ಗಲಾಟೆ ಐತೆ ಪಕ್ಷದಾಗ ಅನ್ನೋ ಮಾತಾಯ್ತ್ರಿ. ಅದ್ರ ಜೊತೆಗ ಸಾಕಷ್ಟು ವಿಷಯ ಐತ್ರಿ. ಅಂದರೆ ಜಿಲ್ಲಾ ವಿಚಾರ ಐತೆ, ಸ್ಥಳೀಯ ವಿಚಾರ ಐತೆ. ನಿಮ್ಗೆ ಯಾವ ವಿಚಾರ ಇಂಪಾರ್ಟೆಂಟ್ ಅನ್ಸುತ್ತೆ? ಅವರು ಎಲ್ಲ ಥರದಿಂದನೇ ಚೆನ್ನಾಗಿ ಮಾಡ್ತಿದ್ದಾರೆ. ಆದರೆ ಸ್ವಲ್ಪ ಜನಕ್ಕೆ ಅರ್ಥ ಆಗ್ತಿಲ್ಲ ಅವರು ಯಾವ ಥರ ಟ್ಯಾಕ್ಸ್ ಕೊಡ್ತಿದ್ದಾರೆ. ಅಂದರೆ ದೊಡ್ಡ ಜನಕ್ಕೆ ಸ್ವಲ್ಪ ಟಾರ್ಚರ್ ಮಾಡ್ತಿದ್ದಾರೆ, ಅದು ಗೊತ್ತಾಗ್ತಿಲ್ಲ ಯಾರಿಗೂ. ಸೊ ನನಗೆ ಮೋದಿನೇ ಬೆಟರ್ ಅನ್ಸುತ್ತೆ. ತಾವೇನು ಹೇಳ್ತೀರಿ ಹೇಳ್ರಿ ನೀವು? ಪ್ರಕಾಶ್ ಹುಕ್ಕೇರಿ ಕೂಡ ಯಾಕೆ ಪ್ರಕಾಶ್ ಹುಕ್ಕೇರಿ ಏನು ಹೇಳ್ತೀರಿ? ಯಾವ ರೀತಿ ಮಾಡಿದ ಇಲ್ಲಿ ಮತ್ತೆ ಇವೇನು ಮಾಡಿದ? ನಿಪ್ಪಾಣಿ ಅರ್ಧ ಖರೀದಿತ್ತು ಯಾರ್ರಿ? ಹೇಗಾಯ್ತ್ರಿ? ಸ್ಥಳೀಯವಾಗಿ ಯಾವ ವಿಚಾರ ಇಂಪಾರ್ಟೆಂಟ್ ಐತ್ರಿ? ಏನಿಲ್ಲ, ನಾವು ಇವ್ರು ರಾಹುಲ್ ಗಾಂಧಿ ಕೊಡೋರು. ರಾಹುಲ್ ಗಾಂಧಿಗೆ ಯಾಕೆ ರಾಹುಲ್ ಗಾಂಧಿ ಅಂತ? ಕಾಂಗ್ರೆಸ್ ಭಾಳ ದಿವಸದ ಐತೆ ಅದು. ನಾ ಕಾಂಗ್ರೆಸ್ ಭಕ್ತ ಇದನ್ನ. ಕಾಂಗ್ರೆಸ್ ಭಕ್ತರು ನೀವು? ಹೌದು, 90 ವರ್ಷ ವಯಸ್ಸು. ಹೌದು. ನೀವು ಕೆಲಸ ಮಾಡಿರೋ ಸಮಾಧಾನ ತಂದೈತನ್ರಿ? ಕಾಂಗ್ರೆಸ್ ಕೆಲವರು ಹೇಳ್ತಾರೆ 70 ವರ್ಷದಿಂದ ಏನೂ ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ. ಮಾಡಿಲ್ತ ಯಾರು ಅಂತಾರೆ? ಸ್ವರಾಜ್ ಯಾರು ಕೊಟ್ರು, ಇದು ಮಾಡಿ ಕೊಟ್ರು ಅವ್ರು. ಸ್ವರಾಜ್ ಇವ್ ಬಂದಿದ್ದ, ಮೋದಿ ಬಂದಿದ್ದೆ ನಾವು. ಚಿಕ್ಕೋಡಿ ಜಿಲ್ಲಾ ಮಾಡಬೇಕು ಅಂತ ಅದಕ್ಕೆ ಏನು ಹೇಳ್ತೀರಿ? ಏನು ಯಾವುದು ಇದ್ರ ನಡೀತೈತಿ. ಇದು ಹಳ್ಳಿ ಮಾಡ್ಲಿ ಅದು ಚಿಕ್ಕೋಡಿ. ಹಾಂ ಸಾಕು. ತಾವೇನು ಹೇಳ್ತೀರಿ ಈಗ ಚಿಕ್ಕೋಡಿ ವಿಚಾರ? ಕಾಂಗ್ರೆಸ್ ಬೇಕು ನೋಡ್ರಿ ನಮಗೆ. ಕಾಂಗ್ರೆಸ್ ಬೇಕು. ಯಾಕೆ ಕಾಂಗ್ರೆಸ್ ರೀ? ರಾಹುಲ್ ಗಾಂಧಿ. ಯಾಕೆ ಕಾಂಗ್ರೆಸ್ ಅಂದ್ರಿ? ನಮ್ಗೆ ಬೇಕ್ರಿ ಅದ ಕಾರಣ ಏನಾರು ಹೇಳ್ರಿ, ಯಾಕೆ ಓಟ್ ಹಾಕ್ತೀರಿ? ಅಲ್ರಿ ನಮ್ಮ ರೊಕ್ಕ ಮುನ್ಗ ನೀವು ಕೊಡ್ತೀರಿ ಏನು? ಮೋದಿ ಕೊಡೋ ಬಂದಿಲ್ಲ ಮನೆಗೆ, ಬರೀ ಆಶ್ವಾಸನ.
अच्छा करेंगे अच्छा करेंगे अच्छा देश अच्छा दिन आएंगे क्या आएंगे. ಇದು ಇಲ್ಲಿನ ನಾಗರಿಕರು ಹೇಳ್ತಾ ಇರುವಂತ ಮಾತು. ಒಂದ್ ಕಡೆ ಕೆಲವರು ಮೋದಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮತ್ತೆ ಕೆಲವರು ನಾವು ಕಾಂಗ್ರೆಸ್ ಭಕ್ತರು, ಕಾಂಗ್ರೆಸ್ಗೆ ಮತ ಹಾಕ್ತೀವಿ, 70 ವರ್ಷದಿಂದ ಪಕ್ಷ ದೇಶವನ್ನ ಮುನ್ನಡೆಸಿದೆ ಅನ್ನೋದು ಇಲ್ಲಿ ಹೇಳ್ತಾ ಇರುವಂತ ಅನೇಕ ಜನಗಳ ಮಾತು. ನನಗೆ ನಿಪ್ಪಾಣಿಯ ಒಂದು ಟೀ ಶಾಪ್ಗೆ ಬಂದಿದ್ದೀನಿ. ಟೀ ಶಾಪಲ್ಲೂ ಕೂಡ ಜನಗಳು ಸಾಕಷ್ಟು ಉತ್ಸಾಹಕರಾಗಿ ಕಾಣಿಸ್ತಾ ಇದ್ದಾರೆ. ಯಾಕಂದರೆ ಚುನಾವಣೆ ಬರ್ತಾ ಇದೆ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕಡೆ ಕೂಡ ಯಾವುದೇ ಕ್ಷೇತ್ರ ಇರ್ಬೋದು ಅಥವಾ ಯಾವುದೇ ಜಾಗ ಇರ್ಬೋದು, ಅಲ್ಲಿ ಚುನಾವಣೆ ಬಗ್ಗೆ ಸಹಜವಾಗಿ ಮಾತುಕತೆ ಮಾಡ್ತಾ ಇರ್ತಾರೆ. ನಾನೀಗ ಈ ಟೀ ಶಾಪಲ್ಲಿ ಇದ್ದೀನಿ. ಇಲ್ಲೂ ಕೂಡ ಚುನಾವಣೆ ಬಗ್ಗೆ ಸಾಕಷ್ಟು ಮಂದಿ ಯುವಕರು ಇದ್ದಾರೆ, ಹಾಗೆ ಸ್ಥಳೀಯ ನಾಗರಿಕರು ಕೂಡ ಇದ್ದಾರೆ, ಹಿರಿಯರು ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ರೀ. ಈಗ ಮತ್ತೆ ನಿಪ್ಪಾಣಿ ಚುನಾವಣೆ, ಇನ್ಫ್ಯಾಕ್ಟ್ ಚಿಕ್ಕೋಡಿ ಚುನಾವಣೆ ಬಂತು, ಲೋಕಸಭಾ ಚುನಾವಣೆ ಬಂತು. ಈ ಬಾರಿ ಮಾಹೋಲ್ ಹೇಗಿದೆ ರೀ? ಚೆನ್ನಾಗಿದೆ ಸರ್. ಮೋದಿ ಪರವಾಗಿರುವಂಥ ಅಭಿಪ್ರಾಯಗಳು ಜಾಸ್ತಿ ಬರ್ತಾ ಇದೆ. ಯಾಕಂದರೆ ಒಟ್ಟಾರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಗಮನಿಸ್ತಾ ಹೋದರೆ ಮೋದಿ ಪರ ಅಭಿಮಾನ ಜಾಸ್ತಿ ಇರೋದ್ರಿಂದ ಈ ಸಾರಿ ಈ ಭಾಗದಲ್ಲಿ ಎಲ್ಲ ಕಡೆನೂ BJP ಒಂದು ಹೆಚ್ಚಿನ ಬೆಂಬಲ ಪಡ್ಕೊಳ್ತಾ ಇದೆ. ಓಕೆ, ತಾವೇನು ಹೇಳ್ತೀರಿ? ಈಗ ಮತ್ತೆ ಈಗ ಚಾಯ್ ಪೇ ಚರ್ಚೆ ಮಾಡ್ತೀವಿ ನಾವು ಒಂಥರ. ನಿಮ್ಮ ಭಾಗದಲ್ಲಿ ಈಗ ಚಿಕ್ಕೋಡಿ ವಿಚಾರಕ್ಕೆ ಬಂದಾಗ ಯಾವ ರೀತಿ ವಿಚಾರ ಇಂಪಾರ್ಟೆಂಟ್ ಆಗ್ತದೆ, ಯಾವ ವಿಷಯ ಇಂಪಾರ್ಟೆಂಟ್ ಆಗ್ತದೆ? ಯಾಕಂದರೆ ಕೆಲವರು ಹೇಳ್ತಾ ಇದ್ದಾರೆ ಚಿಕ್ಕೋಡಿ ಜಿಲ್ಲಾ ಮಾಡಬೇಕು, ಬೆಳಗಾವಿಯಿಂದ ಚಿಕ್ಕೋಡಿ ತುಂಬ ದೊಡ್ಡದು, ಬೆಳಗಾವಿ ದೊಡ್ಡದು, ಚಿಕ್ಕೋಡಿನ ಮಾಡಬೇಕು ಅಂತ ಹೇಳ್ತೀರಿ. ಈ ಬಾರಿ ನೀವು ಯಾವ ವಿಷಯ, ಯಾವ ವಿಚಾರ ಮುಂದಿಟ್ಕೊಂಡು ಓಟ್ ಹಾಕ್ತೀರಿ? ಏನಿಲ್ಲ ಸರ್, ಈ ಕಾರ್ಯಕ್ರಮಗಳು ಚೆನ್ನಾಗಿರ್ತದೆ, ಕೆಲಸಗಳಾಗಲಿ BJP ವತಿಯಿಂದ. ಹಾಗೆ ಮೋದಿಯವ್ರ ಕಡೆ ನೋಡಿ ಆಗಲಿ, ಈ ಸ್ಥಳೀಯ ಹೀಗಾಗಿ ಜೊಲ್ಲೆಯವರಾಗಲಿ ಏನು ನಿಂತಿದ್ದಾರಲ್ಲ, ಓಟ್ ಹಾಕಲೇಬೇಕು ಸರ್. ಭಾಷಾ ವಿಚಾರದ ಇಂಪಾರ್ಟೆಂಟ್ ಐತೆ. ಒಂದು ಕಡೆ ಮರಾಠಿ ವಿಚಾರ ಇದೆ, ಒಂದ್ಸರಿ ಕನ್ನಡಿಗರ ವಿಚಾರ ಇದೆ. ಈ ಎರಡು ವಿಚಾರ, ಭಾಷಾ ವಿಚಾರ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಇಂಪ್ಯಾಕ್ಟ್ ಆಗತ್ತೇನ್ರಿ? ಅದು ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ಯಾಕಂದರೆ ಇಲ್ಲಿ ಜಾಸ್ತಿ ನಿಪ್ಪಾಣಿಯಲ್ಲಿ 75% ಮರಾಠಿ ಜನ ಜಾಸ್ತಿ ಇರ್ತಾರೆ. ಯಾಕಂದರೆ ವಿದಿನ್ 2 ಕಿಲೋಮೀಟ್ರಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಸರೌಂಡಿಂಗ್ ಏರಿಯಾ ಎಲ್ಲ ಮರಾಠಿ ಟ್ರಾನ್ಸಾಕ್ಷನ್ ಆಗುತ್ತವೆ. ಅದಕ್ಕಾಗಿ ಇಲ್ಲಿ ಭಾಷಾದೇನು ಪ್ರಾಬ್ಲಮ್ ಬರಲ್ಲ. ಮತ್ತು ಜಾಸ್ತಿ ಮರಾಠಿ ಪ್ರಾಬ್ಲಮ್ ಅಂತೂ ಇದೆ ಇಲ್ಲಿ. ಆದರೂ ನಮ್ಮ ಸ್ಥಳೀಯ MLAಗಳು ಕನ್ನಡ ಜಾಸ್ತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕನ್ನಡ ಅಭಿವೃದ್ಧಿಗಾಗಿ. ಅದಕ್ಕಾಗಿ ಅವರು ಇದು ಮಾಡ್ಬೋದು ಅಂತ ನಾವು ನಮ್ಮ ಅನಿಸಿಕೆ. ಈ ಚಿಕ್ಕೋಡಿಲಿ ಹೇಗಿದೆ ರೀ ವಾತಾವರಣ? ಒಂದು ಕಡೆ ಮೋದಿ ಅಲೆ ಅಂತಾರೆ, ಈಗ BJP ಅವರು, ಕಾಂಗ್ರೆಸ್ನವ್ರಿಗೆ ರಾಹುಲ್ ಗಾಂಧಿ ಅಲೆ ಅಂತ ಹೇಳ್ತಾರೆ. ತಾವೇನು ಹೇಳ್ತೀರಿ? ಚಿಕ್ಕೋಡಿಯಲ್ಲಿ ಮೋದಿ ಅಲೆ ಜಾಸ್ತಿ ಇದೆ. ಯಾಕಂದರೆ ಈಗ ಜೊಲ್ಲೆಯವರು ಹೊಸದಾಗಿ ಕ್ಯಾಂಡಿಡೇಟ್ ಇದ್ದಾರೆ, ಆಮೇಲೆ ಯುವಕರು ಇದ್ದಾರೆ ಅವರು, ಆಮೇಲೆ ಅವರಿಂದ ಉದ್ಯೋಗಾವಕಾಶಗಳು ಜನರಿಗೆ ನಿರೀಕ್ಷೆ ಇದೆ. ಅವರು ಈಗ ಒಂದು ಕಾರ್ಖಾನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಅವರು ಸ್ವಂತ ಬ್ಯಾಂಕ್ ಇದೆ ಅವ್ರ ಕೋಆಪರೇಟಿವ್. ಅದರಿಂದ 150 ಬ್ರ್ಯಾಂಚ್ ಇದ್ದಾವೆ. ಅದರಿಂದ ಕೆಲವೊಂದು ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸಿಕ್ಕಿದೆ. ಅದಕ್ಕಾಗಿ ಅವರಿಂದ ಒಂದು ಸ್ವಲ್ಪ ಏನಾದರೂ ಹೋಪ್ಸ್ ಇದ್ದಾವೆ. ಅದಕ್ಕಾಗಿ ಅವರ ಅಣ್ಣ ಅವ್ರಿಗೆ ಸಪೋರ್ಟ್ ಫುಲ್ ಇದೆ. ನಿಮ್ಗೆ ಈ ಎಲೆಕ್ಷನ್ ಹೆಂಗೆ ನೋಡ್ತೀರಿ? ಫಸ್ಟ್ ಟೈಮ್ ವೋಟರ್ಸ್ ನೀವು? ಹಾಂ, ಫಸ್ಟ್ ಟೈಮ್ ವೋಟರ್ಸ್ ಸರ್. ಇವಾಗ ತಾನೇ ವೋಟಿಂಗ್ ಕಾರ್ಡ್ ಮಾಡಿಸಿದ್ದೀನಿ ನಾನು. ನಮ್ದೇನಿದ್ರು ಹೊಟ್ಟಿದ್ರು ಮೋದಿ ಅವರಿಗೆ. ಮೋದಿ ಅವ್ರನ್ನ, ಯಾಕಂದರೆ ಅವರು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ 5 ವರ್ಷನೂ ಅವರೇ ಆಳ್ಬೇಕಂತ ನಮ್ಮ ಇಚ್ಛೆ. ನೀವೇನು ಹೇಳ್ತೀರಿ? ನಿಮ್ಮ ಕಾಲೇಜಲ್ಲಿ ಹೇಗೆ ವಾತಾವರಣ ಐತ್ರಿ? ಈಗ ಎಲ್ಲ 75% ಮೋದಿ ಇದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮೋದಿಗೆ ಓಟ್ ಹಾಕ್ತೇನೆ ಅಂತಿದ್ದು. ಎಲ್ಲ ಮೋದಿನೇ ರೈಟ್. ನೀವೇನು ಹೇಳ್ತೀರಿ? ಈಗ ನಿಮ್ಮ ಊರ್ನಾಗ ಈಗ ಹುಡುಗರಿದ್ದಾರೆ, ಯುವಕರು, ಬೈ ಆ್ಯಂಡ್ ಲಾರ್ಜ್ ಎಲ್ಲ ಯುವಕರು ನೋಡ್ತಾ ಇದ್ದಾರೆ, ಅವರೆಲ್ಲರೂ ಮೋದಿ ಅಂತಾರೆ. ಬಟ್ ಈಗ ಪ್ರಕಾಶ್ ಹುಕ್ಕೇರು ಅವರು ಕಳೆದ 5 ವರ್ಷದಿಂದ ಕೆಲಸ ಮಾಡ್ರಿ. ಅವ್ರ ಕೆಲಸದ ಬಗ್ಗೆ ಹೆಂಗೆ ಹೇಳ್ತೀರಿ? ಏನಾಗಬೇಕಾಗಿತ್ತು? ಸರ್, ಅವರು ಕೆಲಸ ಚಲೋ ಮಾಡ್ತಾರೆ ಖರೆ. ಈಗಿನ ಸರ್ BJP ಕಡೆ ಎಲ್ಲರೂ ಮನಸ್ಸಿನಿಂದ ಎಲ್ಲರೂ ಅವರು 5 ವರ್ಷದಲ್ಲಿ ಎಲ್ಲ ಕೆಲಸ ಚಲೋ ಮಾಡಿದ್ದಾರೆ. 10-15 ವರ್ಷದಲ್ಲಿ 8 ವರ್ಷ ಕಾಂಗ್ರೆಸ್ ಬಂದು ಖರೆ ಏನೂ ಆಗಲಿಲ್ಲ. ಖರೆ BJPಯಿಂದ ನಮ್ದು 5 ವರ್ಷದಲ್ಲಿ ಎಲ್ಲರೂ ಚೇಂಜ್ ಆಗಿದೆ, ಎಲ್ಲರಿಗೂ ಗುರ್ತಾಗಿದೆ. ಅವ್ರ ಮನಸ್ಸಿನಿಂದ ಅವರು ಎಲ್ಲ ಕೆಲಸ ಕರೆಕ್ಟ್ ಮಾಡ್ತಾರೆ ಸರ್. ಮತ್ತು ಡಿಸಿಷನ್ ಎಲ್ಲ ಕರೆಕ್ಟ್, ಡೈರೆಕ್ಟ್ಲಿ ಡಿಸಿಷನ್ ಮಾಡ್ತಾರೆ ಸರ್. ಓಕೆ, ಈಗ ಮೋದಿ ಅಂತಾರೆ ಎಲ್ಲರೂ. ಈಗ ಕೇಳಿದವರೆಲ್ಲ ಮೋದಿ ಅಂತಾರೆ, ಮೋದಿ ಹವಾ ಅಂತಾರೆ. ಮೋದಿ ದೇಶದಾಗ ಬಂದರೆ ಚಿಕ್ಕೋಡಿಗೆ ಏನು ಲಾಭ ಅಂತ ಹೇಳ್ತೀರಿ ನೀವು? ಅಂದರೆ ದೇಶಕ್ಕೆ ಲಾಭ ಅಂತ ಕೆಲವರು ಹೇಳ್ತಾರೆ. ಚಿಕ್ಕೋಡಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ? ಅದನ್ನು ಚಿಕ್ಕೋಡಿನ ಮನಸ್ಸಲ್ಲಿ ಇಟ್ಕೊಂಡು ಮೋದಿಗೆ ಹೇಗೆ ಓಟ್ ಹಾಕ್ತೀರಿ ನೀವು? ಈಗ ನಾವು ಚಿಕ್ಕೋಡಿದ್ದು ನೋಡ್ತಾ ಇಲ್ಲ, ನಮ್ಮ ದೇಶದ ನೋಡ್ತಾ ಇದ್ದೀವಿ. 47ನಿಂದ ಸ್ವಾತಂತ್ರ್ಯ ಆಗಿದೆ. ಇಷ್ಟೋ ಮಟ್ಟ ಬರೀ ಕಾಂಗ್ರೆಸ್ ರಾಜ್ಯ ಮಾಡಿದೆ. ಈಗ ಬರೀ ಮೋದಿ 5 ವರ್ಷದ ಒಳಗೆ ಎಷ್ಟು ಬದಲಾವಣೆ ಮಾಡಿದ್ದಾನೆ. ಇದುವರೆಗೆ ಯಾರೂ ಇದು ಮಾಡ್ತಾ ಇರಲಿಲ್ಲ. ಈಗ ಫಸ್ಟ್ ಸಲ ಮೋದಿ ಮಾಡಿದ್ದಾರೆ. ಅದ್ರ ಸಲುವಾಗಿ ಮೋದಿಗೆ ನಾವು ಚಾನ್ಸ್ ಕೊಡಬೇಕಂತ ನಮ್ಮದು ಅಭಿಪ್ರಾಯ ಇದೆ. ಈಗ ಇಲ್ಲಿ ಭಾರತೀಯ ಜನತಾ ಪಾರ್ಟಿದ ಹವಾ ಅದ, ಅಣ್ಣಾಸಾಹೇಬ್ ಜೊಲ್ಲೆ ಅವ್ರದ್ದು ಹವಾ ಅದ. ಅಂದ್ರೆ ಈಗ
ಅನೇಕರು ಹೇಳಿದ್ರು ಈ ಪಕ್ಷ ಟಿಕೆಟ್ ಕೊಡೋದ್ರಲ್ಲಿ ಗೊಂದಲ ಆಯ್ತು. ಅದೆಲ್ಲ ಪಕ್ಷ ವತಿಯಿಂದ ನಿರಾಕರ ಮಾಡಂತ ಈಗ ನಿನ್ನೆ ಪತ್ರಿಕೆಯಲ್ಲಿ ಬಂದಿದೆ ರೀ. ಆ ವತಿಯಿಂದ ಎಲ್ಲ ಪಕ್ಷದವ್ರ ಈಗ ನಿನ್ನೆ ಪತ್ರಕಾರ ಪರಿಷತ್ ಒಂದು ಎಲ್ಲ ಇದಾಗಿ ಒಂದುಗೂಡಿ ಕೆಲಸ ಮಾಡ್ತಾರಂತ ಹೇಳ್ಯಾರ. ಯಾಕೆ ಮೋದಿ ಅವ್ರ ಬಗ್ಗೆ ಹವಾ ಆಯ್ತು ಅಂದ್ರೆ ಬಿಜೆಪಿ ಮೋದಿ ಅವ್ರ ಯಾಕಂದ್ರೆ ಮೋದಿ ಅವ್ರಿ ಯುವಕರಿಗೆ ಭಾಳ ಇದು ಕೊಟ್ಟಾರ್ರಿ. ಮತ್ತು ಅವರು ಒಂದು ಪುಲ್ವಾಮಾ ಹಮ್ಲಾನಾಗ ಏನು ಪ್ರತ್ಯುತ್ತರ ಕೊಟ್ಟರಲ್ರಿ ಪಾಕಿಸ್ತಾನ್ಗೆ, ಅದ್ರ ಮುಂದೆ ಯುವಕರಲ್ಲಿ ಒಂದು ಜೋಶ್ ನಿರ್ಮಾಣ ಆಗ್ಯದ ರೀ. ಅದ್ರ ಸಲುವಾಗಿ ನಾವು ಮೋದಿ ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ತೀವಿ. ತಾವೇನು ಹೇಳ್ತೀರಿ ಹೇಳಿ? ಅಲ್ಲ, ಯಾರು ಭ್ರಷ್ಟಾಚಾರಿಗಳಿದಾರೋ ಅವ್ರಿಗೆ ಡಿಮಾನಿಟೇಷನ್ ಅರ್ಥ ಆಗ್ತದೆ. ಆ ಥರವಾಗಿ BJPಗಳಲ್ಲಿ ಯಾರೂ ಭ್ರಷ್ಟಾಚಾರಗಳಿಲ್ಲ. ಮೋದಿ ಅವ್ರು ಹೇಳ್ತಾರಲ್ಲ, ನಾನು ತಿನ್ನಲ್ಲ, ಯಾರಿಗೂ ತಿನ್ನೋದು ಕೊಡೋದಿಲ್ಲ ಅಂತ. ಆ ವಿಷಯ ಇಟ್ಕೊಂಡಾಗ ಅದು ಏನು BJPಗೆ ಏನು ಲಾಸ್ ಆಗೋದಿಲ್ಲ. ಅದು ಯಾರು ಭ್ರಷ್ಟಾಚಾರಗಳಿದಾರೋ ಅವರು ಆ ಪರವಾಗಿ ಮಾತಾಡ್ತಕ್ಕಂಥವ್ರು, ಅವ್ರ ಮನಸ್ಸಿನಲ್ಲಿ ಆ ಸ್ಥಿತಿ ಇರ್ತದೆ, ಅವರು ಅದನ್ನು ಹೇಳ್ಕೊಂಡು ಹೋಗ್ತಾರೆ. ಈಗ 5 ವರ್ಷದಿಂದ ಕೆಲಸ ಹೇಗಾಗೈತ್ರಿ ಚಿಕ್ಕೋಡಿ ಸಂಸದರು ಬೇರೆಯವರು? ಚಿಕ್ಕೋಡಿ ಲೋಕಸಭೆ ಸಂಸದರು ಏನಿದ್ರಲ್ಲ, ಕಳೆದ ಬಾರಿ ಇರ್ತಕ್ಕಂಥ ಸಂಸದರು, ಅವ್ರಿಗೆ ಮೇನು ಉದ್ದೇಶ ಅಂತಂದರೆ ಅವ್ರ ಮಗನನ್ನು ಮತ್ತೆ ಮರು ಶಾಸಕನನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 8 ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಕೆಲಸಗಳನ್ನು ಅವರು ತಮ್ಮ ಸ್ವಂತ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಲ್ಲಿ ಬಳಸಿಕೊಂಡು ಇನ್ನುಳಿದಿರ್ತಕ್ಕಂಥ 7 ಕ್ಷೇತ್ರಗಳಿಗೆ ಅವರು ಒಂಥರ ಮಲ್ತಾಯಿ ಧೋರಣೆಯನ್ನು ಮಾಡಿ ಎಲ್ಲ ಒಟ್ಟಾರೆ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಶ್ರಮಿಸಿಲ್ಲ ಅನ್ನೋ ಅಂತ ಮಾತನ್ನು ಹೇಳ್ಬೋದು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಗವಾಡ ಬರಪೀಡಿತ ತಾಲೂಕು. ಕುಡಿಯುವ ನೀರು, ದನಕರುಗಳಿಗೆ ಮೇವಿನ ಸಮಸ್ಯೆ ಗಂಭೀರವಾಗಿದೆ. ಕೈಗೆ ಕೆಲಸ ಇಲ್ಲದೆ ನೆರೆಯ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೂಲಿಗಾಗಿ ಜನ ಗುಳೆಯ ಹೋಗುತ್ತಾರೆ. ಇಲ್ಲಿನ ರೈತಾಪಿ ವರ್ಗದವರು ಏನ್ ಹೇಳ್ತಾರೆ ಬನ್ನಿ ನೋಡೋಣ. ನಮಸ್ಕಾರ ರೀ. ಚಿಕ್ಕೋಡಿಯಲ್ಲಿ ಚುನಾವಣಾ ನೋಡ್ರಿ, ನಮಗೆ ಮೋದಿ ಸರ್ಕಾರ ಬೇಕ್ರಿ. ಮೋದಿ ಸರ್ಕಾರ ಯಾಕಂದ್ರೆ ರೀ ಕಾಂಗ್ರೆಸ್ ಅವ್ರು ಏನು ನಮ್ಗೆ ಕೆಲಸ ಮಾಡಿಲ್ರಿ. ನಮ್ಮ ಭಾಗ ನೀರಾವರಿ ಇಲ್ಲ. ಇವು 14 ಕಳ್ರಿ, ಇಲ್ಲಿ 14 ಕಳಿಗೆ ನೀರಾವರಿ ಇಲ್ಲ, ಏನಿಲ್ಲ. ಇಲ್ಲೇನು ಕುಡಿಯೋ ನೀರು ಸೌಲಭ್ಯ ಇಲ್ಲ, ಯಾವುದೂ ಇಲ್ಲ. ಬರೀ ಎಲ್ಲ ಬರ್ತಾರೋ ಹೋಗ್ತಾರೆ, ಹೇಳಿ ಹೋಗ್ತಾರೋ. ನಾವು ಹಂಗೆ ಮಾಡ್ತೇವೆ, ನಾವು ಹಿಂಗೆ ಮಾಡ್ತೇವೆ, ನೀರಾವರಿ ಮಾಡ್ತೇವೆ, ನೀವು ಕಾಳಜಿ ಮಾಡಬೇಡ್ರಿ ಇನ್ನೆಲ್ಲ ಹೇಳ್ತಾರೋ. ಹುಕ್ಕೇರಿ ಅನಕ ಏನೂ ಕೆಲಸ ಮಾಡಿಲ್ಲ ನಮ್ಮ ಭಾಗದಾಗ ರೀ. ಏನೂ ಆಗಿಲ್ಲ ನಮ್ಮಲ್ಲಿ ರೀ, ಏನೂ ಮಾಡಿಲ್ಲ. ಮೇನ್ ಆರು ಸುಗ್ಯಾರ MP ಆಗೋ ಹೊತ್ನಾಗ ಏನು ನಮ್ಗೆ ಆಶ್ವಾಸನೆ ಕೊಟ್ಟು ಹೋಗ್ಯಾರು, ಹೊಳ್ಳಿ ಕಡೆ ಬಂದೇ ಇರ್ತಾವ್ರು. ಹಂಗೆ ಹೇಳ್ತಾರೆ ಅವರು. ಅವ್ರ ಹೊಟ್ಟಿ ಕಿಸ್ರಿ ಅವ್ರದ್ದು, ಕಾಂಗ್ರೆಸ್ ಅವ್ರ ಹೊಟ್ಟಿ ಕಿಸ್ರಿ. ನೀರಾವರಿ ಇಲ್ರಿ ಇಲ್ಲಿ. ನೋಡ್ರಲ್ಲ ಎಲ್ಲ ಹೊಲ ಭೂಮಿ ಐತ್ರಿ, ತೋರಿಸ್ರಿ ಇದನ್ನೆಲ್ಲ. ಏನೈತೆ ಹೇಳ್ರಿ, ನೋಡಿ ಒಂದು ಹಚ್ಚಂಗರಿ ಇಲ್ಲಿ ಕಾಣ್ತೈತೆ ನೋಡ್ರಿ. ನೀರಾವರಿ ಮತ್ತೆ ಪ್ರಿಸೇರ್ ಹಾಕೋದ್ರಲ್ಲ ನೋಡೋದ್ರಿ. ಈಗ ಒಂದು 5 ಸಲ 5 ವರ್ಷ ಕೊಟ್ಟೋದ್ರೆ ಇನ್ನೊಂದು 5 ವರ್ಷ ಕೊಟ್ಟು ನೋಡೋದ್ರಿ. ಚಿಕ್ಕೋಡಿ ಕ್ಷೇತ್ರದ ರಾಯಬಾಗ ತಾಲೂಕಿನಲ್ಲೂ ರೈತರಿಗೆ ಸಮಸ್ಯೆಗಳ ಸರಮಾಲೆಗೆ ಇದೆ. ಇಲ್ಲಿನ ರೈತಾಪಿ ವರ್ಗದ ಮತ ಯಾರಿಗೆ ಅನ್ನೋದನ್ನ ಅವರೇ ಹೇಳ್ತಾರೆ. ನಾನೀಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಭಾಗದಲ್ಲಿದ್ದೀನಿ, ರಾಯಭಾಗ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಪ್ರಮುಖವಾಗಿ ಇಲ್ಲಿ ಅತ್ಯಂತ ಪ್ರಮುಖವಾಗಿ ರೈತಾಪಿ ಸಮಸ್ಯೆ ಕೂಡ ಇದೆ, ನೀರಾವರಿ ಸಮಸ್ಯೆ ಕೂಡ ಇದೆ. ಸುಮಾರು 8 ಕಾನ್ಸ್ಟಿಟ್ಯೂನ್ಸಿಗಳು ಬರುತ್ತೆ. ಅಂದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ 8 ಕಾನ್ಸ್ಟಿಟ್ಯೂನ್ಸಿಗಳು ಕೂಡ ಬರುತ್ತೆ. ಅದರಲ್ಲಿ ರೈತರು ಕೂಡ ಹೆಚ್ಚಾಗಿದ್ದಾರೆ. ನಾನೀಗ ಒಂದು ಎತ್ತಿನ ಗಾಡಿ ಮೇಲೆ ಸವಾರಿಯನ್ನು ಮಾಡ್ತಾಯಿದ್ದೀನಿ. ರೈತರು ಜಾಯ್ನ್ ಆಗ್ತಿದ್ದಾರೆ, ಈ ಭಾಗದ ಸ್ಥಳೀಯ ನಿವಾಸಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಯಾರು ಏನು ಹೇಳ್ತಾರೆ ನೋಡೋಣ. ಈ ಬಾರಿ ಚುನಾವಣಾ ಹವಾ ಕೂಡ ಜೋರಾಗೈತ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. ಹೆಂಗೈತ್ರಿ ಈ ಬಾರಿ ಚುನಾವಣಾ ಹವಾ ನಿಮ್ಮೂರ್ನಾಗ? ಚುನಾವಣೆ ಹೆಚ್ಚು ಬಿಟ್ಟೆ. ನಮ್ಮ ಏರಿಯಾದಾಗ ಈಗ 20 ವರ್ಷ ನೀರು ಬರಂಗಿಲ್ಲ ರೀ. ಕಿನಾಲ್ ಇಲ್ಲ, ಏನೂ ಇಲ್ಲ. ತರ್ತಾವ್ ಯಾರು ಒಬ್ರು ತರುವಾರು. ಹಂಗೆ ಹೇಳ್ತಾರೆ. ಬರೀ ಇಲೆಕ್ಷನ್ ಬರ್ತೈತಿ, ಇಲೆಕ್ಷನ್ ಬಂದಾಗ ನಾ ತರ್ತಾನೆ, ನೀರು ತರ್ತಾನದರು. ಇಲೆಕ್ಷನ್ ಆದ್ಬೇಕು ಮತ್ತೆ ಹೊಳ್ಳಿ ಯಾರು ಬರಂಗಿಲ್ಲ. ಈ ಟೈಪ್ ನಡ್ದೈತಿ. ಮತ್ತಿನ್ನ ಯಾರು ತರ್ತಾರೋ ಬೀಳ್ತಾರೋ ನಮಗೂ ಏನು ತಿಳಿವಾಗ್ತದೆ. ಓಕೆ, ಈ ಬಾರಿ 5 ವರ್ಷ ನೋಡಿದ್ರೆ ನೀವು ಕಾಂಗ್ರೆಸ್ ಸಂಸದ ಪ್ರಕಾಶ್ ಹುಕ್ಕೇರಿ ಇದ್ರಿ. ಅವ್ರ ಕೆಲಸ ತೃಪ್ತಿ ತಂದೈತಿ ನಿಮ್ಗೆ? ನಮ್ಮ ಕಡೆ ಅಂತ ಅವ್ರು ಹೊಳ್ಳಿ ನೋಡಂಗಿಲ್ಲ ರೀ ಪ್ರಕಾಶ್ ಹುಕ್ಕೇರಿ ಅವ್ರ. ಈಗ ಅವ್ರೇನ ತಮ್ಮ ಇತರ ಇದೆ ಐತ್ರಿ, ತಮ್ಮ MLA ಕ್ಷೇತ್ರ ಐತಿಲ್ಲ, ಅಲ್ಲಿ ಮತ್ತೆ ಪೂರಾ ಅವ್ರ ಮನೆ ಹೋಗಿ ನೀರ್ದಾಗ ಓದ್ ಕೊಡ್ತಾರೆ. ಖರೆ ನಮಗೆ ಏನು ಮಾಡಂಗಿಲ್ಲ ರೀ. ಹಾಗಾದ್ರೆ ಈ ಬಾರಿ ನಿಮ್ಮ ಊರ್ನಾಗ ಯಾರು ಹವಾ ಐತ್ರಿ ಜಾಸ್ತಿ? ನಮ್ಮ ಊರಾಗ BJPನ ಆಗೋದ್ರಿ ಈ ವಾರ. ಈ ಕಟ್ಟಲ್ಲ ಯಾಕೆ ಈ ಬಾರಿ BJP? ಅದೇ BJP ಅವ್ರು ಏನಾದ್ರು ಮೋದಿ ಸರ್ಕಾರದಿಂದ ಹಿಡ್ಕೊಂಡು ಏನಾದ್ರು ನೀರು ಪತ್ ಏನಾದ್ರು ತಂದಾರ ಮಾಡ್ಯಾರ ಅನ್ನೋದು ನಮಗೂ ಆಸೆ ಐತಿ. ಇವರ ಅದ್ರೊಳಗೆ ಜೊಲ್ಲೆ ಅವ್ರವರು, ಈಗ ಹಳ್ಳಿ ಮಂದಿ ಹೊಸ ಬರೋರು,
ಆ ಇದರಲ್ಲೇ ಎಲ್ಲೇನೆ ಮಾಡ್ಯಾರ ನಮಗೊಂದು ಆಸೆ ಐತಿ. ಆಸೆ ಇಟ್ಕೊಂಡು ನಾವು ಮಾಡೋದು ಬಿಜೆಪಿ. ನೀವೇನ್ ಹೇಳ್ತೀರಿ? ಈಗ ನಿಮ್ಮೂರ್ನಾಗ ಈಗ ಯಾವ ಸರ್ಕಾರ ಬೇಕು ಅಂತೀರಿ? ಯಾರು ಬೇಕು ಅಂತೀರಿ? ಮೋದಿ ಸರ್ಕಾರ ಬೇಕ್ರಿ, ಮೋದಿ ಸರ್ಕಾರ ಬೇಕ್ರಿ, ಬಿಜೆಪಿನ ಬೇಕ್ರಿ. ಅವ್ರನ್ನ ಈ ಸಲ ಕೊಟ್ಟು ನೋಡವ್ರಿ ಏನ್ ಮಾಡ್ತಾರ್ರಿ. ಯಾಕೆ ಈ ಸರಿ ಕೊಡಕ ನೀವು ಅವಕಾಶ? 50 ವರ್ಷ ಕೊಟ್ಟಿವ್ರಿ ಕಾಂಗ್ರೆಸ್ ಅವ್ರು, ಏನು ಮಾಡಿಲ್ರಿ ನಮ್ಗ. ಕುಡಿಯಾಕ ನೀರ್ ಸದೇ ಇಲ್ರಿ. ಈಗ ಕಿತ್ತೊಗದ್ ಬಿಡೋದ್ರಿ. ಹಿಂಗ ಈ ಸಲ ನಾವು ಮೋದಿಯಿಂದ ಮಾಡವ್ರಿ. ಇಷ್ಟು ವರ್ಷ 50 ವರ್ಷ ನಿಮ್ಗೆ ಏನು ಆಗಿಲ್ಲ ಹಾಗಾದ್ರೆ? ಮಾಡಿಲ್ರಿ, ಏನೇನು ಮಾಡಿಲ್ಲ. ಕುಡಿಯಾಕ ನೀರ್ ಸಹಿತ ಇಲ್ರಿ. ಇಲ್ಲಿ ಕಾಂಗ್ರೆಸ್ ಆರಿಸ್ಕೊಟ್ಟಿವ್ರಿ 50 ವರ್ಷ ಗಟ್ಲೆ, ಏನೇನು ಮಾಡಿಲ್ರಿ ನಮ್ಗೆ. ಒಂದ್ ದನ ಕರಿಗೆ ಮೇವು ಇಲ್ರಿ, ನೀರಿಲ್ಲ, ಏನು ಇಲ್ರಿ. ಮತ್ತೆ ಈ ಸಲ ಏನೈತ್ರಿ, ಮೋದಿದಿಂದ ಆಗ್ಬಹುದು ಅಂತ ಒಂದ್ ಸ್ವಲ್ಪ ಆಸೆ ಉಂಟಾಗೈತ್ರಿ ನಮ್ಗ. ಈಗ ಕಾಂಗ್ರೆಸ್ನವ್ರು ಒಂದು ಆರೋಪ ಮಾಡ್ತಾರ್ರಿ ಮೋದಿ ರೈತ ವಿರೋಧಿ ಅಂತ, ತಾವೇನ್ ಹೇಳ್ತೀರಿ? ಅವಾಗ ಏನ್ ಅವ್ರು ಮಾಡ್ರಿ ಬಿ ಏನ್ ನಡೆಯಂಗಿಲ್ರಿ. ಅವ್ರು ಬೇಕಾದ್ರೆ ಮಾಡ್ಕೋರ, ಅವ್ರು ಮಾಡ್ಕೋರಕ್ರಿ, ನಾವ್ ಮಾಡಂಗಿಲ್ರಿ. ನೀವೇನ್ ಹೇಳ್ತೀರಿ? ನಿಮ್ಮೂರ್ನಾಗ ಯಾರ ಹವಾ ಇದ್ರಿ? ನಮ್ಮದು ಬಿಜೆಪಿ ರೀ. ಈಗ ಚಿಕ್ಕೋಡಿಗೆ ಮೋದಿ ಬಂದ್ರೆ ಏನಾಗ್ತದೆ ಅಂತ ನೀವು ಹೇಳ್ತೀರಿ? ಯಾಕಂದ್ರೆ ನೀರಾವರಿ ಅದು ಒಂದಿನದಲ್ಲ 2 ದಿನದಲ್ಲ, ತುಂಬಾ ವರ್ಷ ಆಯ್ತು ರೀ. ಸುಮಾರು 30-40 ವರ್ಷದಿಂದ ಮಹಾಲಕ್ಷ್ಮಿ ಇರ್ಬೋದು, ಬೇರೆ ಬೇರೆ ನೀರಾವರಿ ಇರ್ಬೋದು, ಈ ಭಾಗದಲ್ಲಿ ಜನ ಕೇಳ್ತಾನೆ ಇದ್ದಾರೆ. ಬಟ್ ಈ ಮೋದಿ ಸರ್ಕಾರ ಬಂದ್ರೆ ನೀರಾವರಿ ತರ್ತಾರೆ ಅಂತ ಭರವಸೆ ಇದೆ? ಮೋದಿ ಸರ್ಕಾರ ಬಂದ್ರೆ ನೀರಾವರಿ ತರ್ತಾರೆ ಭರವಸೆ ಐತ್ರಿ. ಈ ಸಲ ಹೊಸವಾಗಿದ್ದಾರೆ, ಜೊಲ್ಲೆಬಾಯಿ ಹೊಸವಾಗಿ ಇವ್ರಿಗಿಲ್ಲ. ಇವ್ನ ಕಥ ಕತ್ತಿದ್ರು ಎಲ್ಲರೂ ಬಿಜೆಪಿ, ಎಲ್ಲರೂ ಕಾಂಗ್ರೆಸ್, ಎಲ್ಲರೂ ಎಲ್ಲರೂ ಮಾಡಿ ಹೋಗ್ಯಾರು. ಈ ಸಲ ಏನಾಗೋದ್ರಿ, ಇದು ಹೊಸ ಬರ್ತಾರೆ ಜೊಲ್ಲೆಬಾಯಿ, ಅಣ್ಣ ಸಾಬ್ ಜೊಲ್ಲೆ ಏನ್ರಿ. ಅವ್ರು ಏನ್ರಿ ಮಾಡ್ರ ಇದೊಂದ್ ಸಲ ಬಿತ್ತೋದು ಬೀಜ, ಇದು ಬೆಳಿ ಕಾಮಕ್ ಬತ್ತು ನೀರಾವರಿ ಮಾಡ್ರು ಕಾಕೋದ್ರೆ ಇಲ್ಲ ಇದನ್ನು ಕಿತ್ತೋಗದ್ ಬಿಡುವ. 5 ವರ್ಷ ಆಗ್ತದೆ ಅಂತ ಭರವಸೆ ಐತೇನ್ರಿ? ಯಾಕಂದ್ರೆ 50 ವರ್ಷ ಆಗ್ಲಿಲ್ಲ. ಮಾಡ್ತಾರೆ ನೋಡೋಣ್ರಿ ಇದೊಂದ್ಸಲ ರೀ. ಬಿಜೆಪಿ ನೋಡೋದು ಇದೊಂದ್ಸಲ ರೀ. ಇದೊಂದು 5 ವರ್ಷ ನೋಡವ್ರಿ. ಈ ಸಲ ಮಾತ್ರ ಗಟ್ಟಿ ನಿರ್ಧಾರ ನಾವ್ರಿ ಬಿಜೆಪಿ ಮಾಡವ್ರು. ಮತ್ತೊಂದು ವಿಚಾರ, ಈಗ ದೇಶದ ವಿಚಾರನೂ ಚರ್ಚೆ ಆಗ್ತಾ ಇದ್ರಿ. ಈಗ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದ್ರು, ದಾಳಿ ಮಾಡಿದ್ರು, ಅದು ಚಿಕ್ಕೋಡಿಲಿ ಏನಾರು ನಿಮ್ಗೆ ಅನಿಸ್ತದ? ಏನಾರು ಅಂಥದ್ದೆಲ್ಲ ನಿಮ್ಮ ಭಾಗ ಅದಂತ ನೋಡಿ ಮತ ಹಾಕ್ತೀರಿ? ನಮ್ಗೆ ಹತ್ತಂಗಿಲ್ರಿ ಅದಂತಾವ್, ಏನ್ ನಮ್ಗೆ ಹತ್ತಂಗಿಲ್ಲ. ನಾವು ರೈತರ ನೇಲಿ ಯಾವ ವಿಚಾರ ಮಾಡ್ರಿ. ನಮ್ಗೆ ಹತ್ತಾಗಿದ್ರಿ, ಕುಡಿಯಾಕ ನೀರಿಲ್ಲ, ದನಿಗೆ ಮೇವಿಲ್ಲ. ಅದಕ್ಕೆ ನಾವು ಯಾರು ದಗದ್ ಕಚ್ಚಾರು, ಏನ್ ಮಾಡ್ಯಾರು, ಪಗಾರ ಕೊಟ್ಟಾರು ಅಂತ ಇದನ್ನ ಮಾಡಾಕದೇವ್ರಿ. ನಾವ ಅದನ್ನ ಎಲ್ಲಿ ನೋಡಕ್ ಹೋಗುಣ್ರಿ ನಾವ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಯಾವುದೇ ಅಧಿಕಾರದಲ್ಲಿ ಇರದಿದ್ರೂ ಸಾಕಷ್ಟು ಜನರಿಗೆ ಹತ್ತಿರವಾಗಿದ್ದಾರೆ. ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಚಿಕ್ಕೋಡಿ ಜಿಲ್ಲೆಯಾಗಬೇಕೆಂಬ ಕೂಗು ಕೇಳಿ ಬರುತ್ತಲೇ ಇರುತ್ತೆ. ಇದೀಗ ತಾನು ಗೆದ್ರೆ ಚಿಕ್ಕೋಡಿ ಜಿಲ್ಲೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಅವ್ರ ಕೆಲಸವನ್ನು ಏನೂ ಮಾಡಿಲ್ಲ ಅಂತ ಶತಸಿದ್ಧದ. ಏನಿದ್ರು ಕೂಡ ಅವ್ರ ಮಗನ ಕಾನ್ಸ್ಟಿಟ್ಯೂಷನ್ ಒಂದು ಚಿಕ್ಕೋಡಿ ಸದಲ್ಗ ಏನಂತೀವಿ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ, ಅದು ಕೂಡ ರಾಜ್ಯದ ಕೆಲವೊಂದು ಫಂಡ್ಸ್ ತಂದಿರ್ಬೋದು. ಆದರೆ ರೋಡ್ ಆಗಲಿ ಗಟ್ರ ಆಗಲಿ ಇಷ್ಟ ಮಾಡಿದರು ಹೊರತು ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಏನು ಒಂದು ನಮ್ಮ ನಿರುದ್ಯೋಗಿಗಳು ಉದ್ಯೋಗ ಕಲ್ಪಿಸು ಯುವಕರಿಗೆ, ಅದು ಮುಖ್ಯವಾದ ನಮ್ಮ ಪ್ರಾಬ್ಲಮ್ ಇತ್ತು. ಅದನ್ನೇನು ಸಾಲ್ವ್ ಮಾಡಿಲ್ಲ. ಇವತ್ತು ಸೌಳು ಜೋಳು ಭೂಮಿ ಎಷ್ಟು ಅದ ಅದನ್ನು ಸಾಧ್ಯ ಮಾಡಿಲ್ಲ. ಕರ್ಗಾಂವ್ ಲಿಫ್ಟ್ ಇರಿಗೇಷನ್ ಇರ್ಬೋದು ಅಥವಾ ಮಹಾಲಕ್ಷ್ಮಿ ಲಿಫ್ಟ್ ಇರಿಗೇಷನು. ಮುಖ್ಯವಾಗಿ ಹೇಳೋದಂದ್ರೆ ಇಲ್ಲಿ ನಮಗೆ ಚಿಕ್ಕೋಡಿ ಜಿಲ್ಲೆ ಆಗಬೇಕಾಯ್ತು. ಜಿಲ್ಲೆ ಆದದ್ದು ಒಂದು ಕಾಲ ಕ್ಯಾನ್ಸಲ್ ಆಗೋಗಿದೆ. ಆ ಜಿಲ್ಲೆಯಾಗಿ ಹೋರಾಟ ಮಾಡ್ತಿದ್ರು ಕೂಡ ಅದಕ್ಕೂ ಸ್ಪಂದನೆ ಮಾಡಿಲ್ಲ. ಈಗ ಜಿಲ್ಲೆ ಅವ್ರದ್ದೇ ಸರ್ಕಾರ ಇತ್ತು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಮಾಡಬಹುದಿತ್ತು. ಇವತ್ತು ನಾವು ಕೂಡ ಮುಂದಿನ ದಿನಮಾನಲ್ಲಿ ಹೋರಾಟ ಮಾಡಿ ಜಿಲ್ಲೆ ಕೂಡ ಮಾಡೋದು. ಮತ್ತು ಇವು ಯಾವ ಸಮಸ್ಯೆಗಳು ಅವ್ರು ಬಗೆಹರಿಸಿಲ್ಲ ಅಂಥವೆಲ್ಲ ಬಗೆಹರಿಸಿ ಹೊಸ ಮತ್ತು ಯೋಜನೆಗಳನ್ನ ಇಲ್ಲಿ ತಂದು ಕೊಟ್ಟು ನಾನು ಇಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಬಯಸ್ತೇನೆ. ಹಾಲಿ ಸಂಸದ ಪ್ರಕಾಶ್ ಹುಕ್ಕೇರಿ ತಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತಂದಿದ್ದೇನೆ, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆಂದು ಹಲವು ಬಾರಿ ಭಾಷಣ ಮಾಡಿದ್ದಾರೆ. ಆದರೆ ಕ್ಷೇತ್ರದ ಜನರಿಗೆ ತಾವು ಏನು ಹೇಳೋಕೆ ಇಚ್ಛಿಸುತ್ತೀರಾ ಎಂಬ ಪ್ರತಿಕ್ರಿಯೆಗಾಗಿ TV9 ಪ್ರಕಾಶ್ ಹುಕ್ಕೇರಿಯವರನ್ನ ಸಂಪರ್ಕಿಸಿತ್ತು. ಆದರೆ ಕ್ಷೇತ್ರದ ಬಗ್ಗೆ ಮಾತನಾಡೋಕೆ ಪ್ರಕಾಶ್ ಹುಕ್ಕೇರಿ ನಿರಾಕರಿಸಿದ್ರು. ಮಾಜಿ ಸಂಸದ ರಮೇಶ್ ಕತ್ತಿ ಕೈತಪ್ಪಿರುವ ಟಿಕೆಟ್ ಅಣ್ಣಾ ಸಾಹೇಬ್ ಜೊಲ್ಲೆ ಪಾಲಾಗಿದೆ. ಆದರೂ ಯಾವುದೇ ಬೇಸರ ಅಸಮಾಧಾನವಿಲ್ಲದೆ ಬಿಜೆಪಿ ನಾಯಕರು ಅಣ್ಣಾ ಸಾಹೇಬ್ರನ್ನ ಗೆಲ್ಲಿಸಲು ಕೈ ಜೋಡಿಸಿದ್ದಾರೆ. ಇತ್ತ ಹಾಲಿ ಸಂಸದ ಪ್ರಕಾಶ್ ಹುಕ್ಕೇರಿ ಯಾರ ಅಲೆ ಬಂದರೂ ಗೆಲ್ಲೋದು ನಾನೇ ಅಂತಿದ್ದಾರೆ. ಆದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನೊಮ್ಮೆ ಗಮನಿಸಿದ್ರೆ ಇಲ್ಲಿ ಮತದಾರರು ಪಕ್ಷಕ್ಕಿಂತ ವ್ಯಕ್ತಿ ವರ್ಚಸ್ಸಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದಾರೆ. ಹೀಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಭಾರಿ ಕುತೂಹಲ ಕೆರಳಿಸಿದೆ. ಅಭ್ಯರ್ಥಿಗಳು ಹೊಸ ಭರವಸೆನ ನೀಡ್ತಾ ಇದ್ದಾರೆ. ಜನರು ಮಾತ್ರ ತಮ್ಮದೇ ಆದಂಥ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಇದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಚಿತ್ರಣ. ನಾಳೆ ಮತ್ತೊಂದು ಕ್ಷೇತ್ರದ ಸಂಪೂರ್ಣ ವಿವರವನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.